ನೀವು ಎಷ್ಟು ಆರೋಗ್ಯವಂತರಾಗಿದ್ದೀರಿ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಕೆಲವು ಸರಳ ಸೂತ್ರಗಳನ್ನು ಕೊಡ್ತೀನಿ. ಇವತ್ತು ವಿಶ್ವ ಆರೋಗ್ಯದ ದಿನ ಇದೆ ಅಂದರೆ ಎಷ್ಟು ಕಣ್ಣೆಮ್ಮಾಗಿದೆ ನಮ್ಮ ಆರೋಗ್ಯ ಸ್ಥಿತಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಶ್ವ ಆರೋಗ್ಯದ ದಿನ. ನೀವು ಎಷ್ಟು ಆರೋಗ್ಯವಂತರಾಗಿದ್ದೀರಿ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಕೆಲವು ಸರಳ ಸೂತ್ರಗಳನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ವಿಶ್ವ ಆರೋಗ್ಯ ಹೇಗಿದೆ ಅನ್ನೋದಕ್ಕೆ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ನ್ಯೂಸ್ ಪೇಪರಲ್ಲಿ. ಕೆಲವರು ಪೇಪರ್ ಓದಲ್ಲ, ಅದು ಲಾಸ್ಟ್ ಪೇಜಲ್ಲಿ ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ. ಅನಾರೋಗ್ಯಕ್ಕೆ 4.1 ಕೋಟಿ ಜನ ಬಲಿ. 50% ವಯಸ್ಕ ಭಾರತೀಯರಿಗೆ ದೈಹಿಕ ಕ್ಷಮತೆಯ ಕೊರತೆ. 50% ಸ್ಟ್ರಾಂಗ್ ಇಲ್ಲ ಇಂಡಿಯನ್ಸು. ಏನು ಬಂಡಲ್ ಬಿಟ್ಕೊತೀವಿ, ಸಣ್ಣ ಪುಟ್ಟ ಬಂಡಲೆಲ್ಲ. ನಮ್ಮ ಸಂಸ್ಕೃತಿ, ಆಯುರ್ವೇದ, ಹಾಗೆ ಹೀಗೆ ಅಂತ. ನಮ್ಮ ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರಪ್ಪ? 821 ಕೋಟಿ ಇದ್ದರೆ ಅದರಲ್ಲಿ ಟೋಟಲ್ ಆರೋಗ್ಯವಾಗಿರ್ತಕ್ಕಂಥ ಪರ್ಸೆಂಟೇಜ್ ಗೆಸ್ ಮಾಡಿ. ಕೇವಲ 4.3 ಇಷ್ಟು ಜನ ಸಂಪೂರ್ಣವಾಗಿ ಆರೋಗ್ಯವಾಗಿರೋದು. 95.70 ಮಂದಿ ಒಂದಲ್ಲ ಒಂದು ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ನೋಡಿ ಎಷ್ಟು ನಮ್ಮದು ಆಶ್ಚರ್ಯಕರವಾಗಿದೆ ಅಂದರೆ, 195 ರಾಷ್ಟ್ರಗಳಲ್ಲಿ ಭಾರತ ಆರೋಗ್ಯವಾಗಿದೆ ಅಂತ ಹೇಳ್ಬೇಕಾದ್ರೆ ಎಷ್ಟನೇ ಸ್ಥಾನದಲ್ಲಿದೆ ಗೊತ್ತಾ ನಿಮಗೆ? 66ನೇ ಸ್ಥಾನದಲ್ಲಿದೆ ಅಂದರೆ ಎಷ್ಟು ಕಣ್ಣೆಮ್ಮಾಗಿದೆ ನಮ್ಮ ಆರೋಗ್ಯ ಸ್ಥಿತಿ. ಆರೋಗ್ಯ ಅಂದರೆ ಕೇವಲ ಆಹಾರ ಪದಾರ್ಥ ಅದು ಇದೆಲ್ಲ ಬರೋದಿಲ್ಲ, ಮಾನಸಿಕ ಸ್ಥಿತಿ. ಆರೋಗ್ಯ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಚೆನ್ನಾಗಿರೋದಕ್ಕೆ ಆರೋಗ್ಯ ಅಂತ WHO ಡೆಫಿನೇಷನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ಎಲ್ಲ ರಿಸರ್ಚ್ ಮಾಡಿ ಇದನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ನಮ್ಮಲ್ಲಿ ದೈಹಿಕ ಆರೋಗ್ಯನೂ ಕಡಿಮೆ, ಮಾನಸಿಕ ಆರೋಗ್ಯ ಕಡಿಮೆ, ಸಾಮಾಜಿಕ ಆರೋಗ್ಯ ಕಡಿಮೆ, ಆಧ್ಯಾತ್ಮಿಕ ಆರೋಗ್ಯ ಕಡಿಮೆ. ಕಾರಣ ಏನು? ಆಧ್ಯಾತ್ಮಿಕತೆ ಅಂದ್ರೆ ಏನು? ಏನು ಹೊಗಳ್ತಾ ಇರ್ತೀವಿ ನಾವು ನಮ್ಮದಲ್ಲಿ ಹಾಗೆ ಹೀಗೆ ಅಂತ. ಮನಸ್ಸಿನ ಆರೋಗ್ಯ ಕಡಿಮೆಯಾಗಿ ಅನಾರೋಗ್ಯಗಳು ಜಾಸ್ತಿ ಆಗಿದೆ. 66ನೇ ಸ್ಥಾನದಲ್ಲಿದ್ದೀವಿ ನಾವು. ಟಾಪ್ 3ನಲ್ಲಿ ಯಾರಿದ್ದಾರೆ ಗೊತ್ತಾ? ಸಿಂಗಾಪುರ, ಜಪಾನ್ ಆ್ಯಂಡ್ ದಕ್ಷಿಣ ಕೊರಿಯಾ ಟಾಪ್ 3 ಆರೋಗ್ಯವಾಗಿರೋದು. ನಾವು 66ನೇ ಸ್ಥಾನ. ಯೋಚನೆ ಮಾಡಿ ನೋಡಿ. ಇದಕ್ಕೆಲ್ಲ ಮೂಲ ಕಾರಣಗಳೇನು ಗೊತ್ತಾ? ಸ್ವಲ್ಪ ನೀವು ಅನಲೈಸ್ ಮಾಡ್ತಾ ಹೋಗಬೇಕು. ಮೂಲ ಕಾರಣವೇ ಧರ್ಮ, ದೇವರು, ಜಾತಿ, ರಾಜಕೀಯ ಸಂಘರ್ಷ, ಜನಸಂಖ್ಯಾ ಸ್ಫೋಟ. ಇವೆಲ್ಲವೂ ಒಂದಕ್ಕೊಂದು ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ ನಮಗೆ. ಈಗ ಮೌಢ್ಯತೆಯಿಂದ ಜನರ ಮನಸ್ಸುಗಳು ತುಂಬ ಬಳಲ್ತಾ ಇದೆ, ಮಾನಸಿಕ ಆರೋಗ್ಯ ಜಾಸ್ತಿ ಆಗ್ತಾ ಇದೆ. ದೇವರ ಮೇಲಿನ ನಂಬಿಕೆಯಿಂದ ಮಾನಸಿಕ ನೆಮ್ಮದಿ ಸಿಗಬೇಕು ನಮಗೆ. ಆದರೆ ದೇವರ ಮೇಲಿನ ನಂಬಿಕೆಯಿಂದ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ಒಬ್ರಿಗೊಬ್ರಿಗೂ ಆ ಜಾತಿ ಕಂಡ್ರಾಗಲ್ಲ, ಆ ದೇವ್ರು ಕಂಡ್ರಾಗಲ್ಲ, ಇವ್ರು ಕಂಡ್ರಾಗಲ್ಲ, ಅವ್ರು ಕಂಡ್ರಾಗಲ್ಲ. ಮಾನಸಿಕವಾದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಧರ್ಮ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಧರ್ಮ ಸಂಘರ್ಷಗಳಿಂದ ಮಾನಸಿಕವಾದ ಆರೋಗ್ಯ ಕಡಿಮೆ ಆಗ್ತಾ ಇದೆ. ಒಳಗಡೆ ದ್ವೇಷ ಜಾಸ್ತಿ ಆಗ್ತಾ ಇದೆ. ಆ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ಯಾವುದೇ ಧರ್ಮ ತಗೊಳ್ಳಿ, ಅವ್ರು ಅಲ್ಲ ಅದು ಸರಿ ಇದು ಸರಿ ಅಂತಾರೆ. ಸ್ವಲ್ಪ ಅಲ್ಲಿ ಇಲ್ಲಿ ಒಬ್ಬರು ಬರ್ತಾರೆ, ಒಳ್ಳೇದು ಮಾಡೋಣ, ಸಾಮರಸ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ. ಆದರೆ 99% ಜನಗಳು ಬರೀ ದ್ವೇಷಗಳೇ ತುಂಬಿರುತ್ತೆ. ಈಗ ಮೊನ್ನೆ ಶ್ರೀರಾಮನವಮಿ ಆಯಿತು. ಶ್ರೀರಾಮನವಮಿಯಲ್ಲಿ ಕೆಲವು ಮುಸ್ಲಿಂ ಸಂಘಟನೆಗಳು ಕೆಲವು ಕಡೆ ಹೋಗಿ ಪೂಜೆ ಮಾಡಿದ್ದಾರೆ. ಅದು ಒಳ್ಳೆಯ ಸಂಕೇತ. ಆದರೆ ಅದು ಕೇವಲ 1% ಅಷ್ಟೇ. ಉಳಿದರ ಒಳಗಡೆ ದ್ವೇಷ ಇರುತ್ತೆ. ಈ ದ್ವೇಷಗಳ ಮನಸ್ಸುಗಳು ಓಡಾಡ್ತಾ ಇದ್ರೆ ಜನಗಳಲ್ಲಿ ಸಾಮರಸ್ಯ ಹೇಗೆ ಬೀಳುತ್ತೆ, ಸಂತೋಷ ಹೇಗೆ ಬರುತ್ತೆ, ನಗು ಹೇಗೆ ಬರುತ್ತೆ, ಗೌರವ ಹೇಗೆ ಬರುತ್ತೆ, ನೆಮ್ಮದಿ ಎಲ್ಲಿ ಸಿಗುತ್ತೆ? ಸೊ ನಮ್ಮ ಆರೋಗ್ಯ ಸ್ಥಿತಿ ಹಾಳಾಗೋಕ್ಕೆ ಈ ನಂಬಿಕೆ ಎಂಬ ದೇವರ ಮೇಲಿನ ಅಪನಂಬಿಕೆಗಳು ಅಂದರೆ ಅಪಾರ್ಥಗಳು. ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಪರ್ಫೆಕ್ಟಾಗಿ ದೇವ್ರು ಗೊತ್ತಾಗ್ಬಿಟ್ರೆ ಯಾರು ಯಾರನ್ನು ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ. ಈ ಸ್ಥಿತಿ ಇದೆ. 66ನೇ ಸ್ಥಾನದಲ್ಲಿ ಇದ್ದೀವಿ ಅಂದರೆ ನಮ್ಮ ಆರೋಗ್ಯದಲ್ಲಿ ಲೆಕ್ಕ ಹಾಕ್ಕೊಳ್ಳಿ. ಇವತ್ತಿನ ವಿಶ್ವ ಆರೋಗ್ಯದ ದಿನ ನೋಡಿ.
50% ವಯಸ್ಕ ಭಾರತೀಯರು ಅನ್ಫಿಟ್ ಅಂತ ಬಂತಲ್ಲ, ಕಾರಣ ಏನು? ಬದಲಾದ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ, ದೈನಂದಿನ ಕೆಲಸದ ಒತ್ತಡ. ವಯಸ್ಕ ಭಾರತೀಯರಲ್ಲಿ 49% ದೈಹಿಕ ಚಟುವಟಿಕೆಗಳೇ ಇಲ್ಲ, ವ್ಯಾಯಾಮವೇ ಇಲ್ಲ. ನಮ್ಮದು ಸನಾತನ ಕಾಲದ ಯೋಗ ಪದ್ಧತಿ ಅಂತ ಇರುತ್ತೆ ನಮ್ಮಲ್ಲಿ ಅಲ್ವಾ? ವ್ಯವಸಾಯ ಮಾಡೋರು ಎಷ್ಟೊಂದು ಕಷ್ಟಪಟ್ಟೆಲ್ಲ ದುಡಿತಾ ಇರ್ತಾರೆ. ಮನುಷ್ಯ ದೇಹನೇ ಉಪಯೋಗಿಸ್ಕೋತಲ್ಲ, ಅವನು ಸೋಮಾರಿ ಆಗ್ತಾ ಇದ್ದಾನೆ. ಸುಮ್ಮನೆ ಇದೆಲ್ಲ ಒಂದೊಂದೊಂದೊಂದು ಕಾರಣಗಳು. ಒಬ್ರು ಡಾಕ್ಟ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ವಾಟ್ಸಪ್, ಗೂಗಲ್ ಡಾಕ್ಟರ್ ನಂಬಿ ಸ್ವಯಂ ಚಿಕಿತ್ಸೆ ಮೂಲಕ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ. ಕುಟುಂಬ ವೈದ್ಯರು ಅಥವಾ ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸಲಹೆ ಚಿಕಿತ್ಸೆ ಪಡೆದುಕೊಳ್ಳಿ. ಅನ್ಯರೊಂದಿಗೆ ಬೆರೆತು ಕಷ್ಟ ಸುಖ ಹಂಚಿಕೊಳ್ಳಿ. ಖುಷಿಪಡಿ. ದೈಹಿಕ ಮಾನಸಿಕ ಆರೋಗ್ಯ ಕೆಡಿಸುವ ಏಕಾಂಗಿತನ ಒಳ್ಳೆಯದಲ್ಲ. ಡಾಕ್ಟರ್ PV ಭಂಡಾರಿ, ಮನೋವೈದ್ಯರು, ಉಡುಪಿ. ನೋಡ್ರಪ್ಪ, ನಾನು ನಿಮಗೆ ಸರಳವಾಗಿ ಹೇಳ್ತೀನಿ, ಈಗ ನೀವು ಚೆಕ್ ಮಾಡ್ಕೊಳ್ಳಿ. ನಮ್ಮಲ್ಲಿ ತುಂಬ ಮಾನಸಿಕ ಆರೋಗ್ಯ ಹಾಳಾಗೋದೇ ನಾವು ಎಲ್ಲರ ಜೊತೆಯಲ್ಲೂ ಬೆರೆತು ಖುಷಿಯಾಗಿಲ್ಲ. ಸ್ವಾರ್ಥವಾಗಿ ಒಂಟಿಯಾಗಿ ಬರೀ ಗಂಡ ಹೆಂಡ್ತಿ ಬದುಕಿದ್ರೇ ನಾವು ಸುಖ ಅನ್ಕೊಂಡ್ಬಿಡ್ತೀವಿ. ಅತ್ತೆ ಮಾವನ ಜೊತೆ, ಅಪ್ಪ ಅಮ್ಮನ ಜೊತೆ ಸಾಮರಸ್ಯದಿಂದ, ಖುಷಿಯಿಂದ, ಗೌರವದಿಂದ ಕಷ್ಟ ಸುಖಗಳನ್ನು ಹಂಚಿಕೊಂಡು ನಗುನಗ್ತಾ ಎಲ್ಲ ಸಂಭ್ರಮದಿಂದ ಇದ್ರೇ ಮಾನಸಿಕ ಆರೋಗ್ಯ ಬರೋದು. ನಿಮಗೆ ಸ್ವಾರ್ಥದ ಆನಂದ ಕ್ಷಣಿಕ. ನಾವು ಒಬ್ಬರೇ ಇದ್ದಾಗ ಚೆನ್ನಾಗಿರ್ತೀವಿ ಅಂತಕ್ಕಂಥ ಸ್ವಾರ್ಥದ ಆನಂದ ಇದೆಯಲ್ಲ, ಅದು ಕ್ಷಣಿಕ. ಅದು ತುಂಬ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಅದು ನಿರಂತರವಾಗಿ ನಾವು ಯಾವಾಗ ಜನರ ಭಾವನೆಗಳ ಜೊತೆ, ಮನಸ್ಸುಗಳ ಜೊತೆ ಸಂಪರ್ಕದಲ್ಲಿ, ಏರಿಳಿತಗಳಲ್ಲಿ ನಾವು ಆನಂದವನ್ನು ಅನುಭವಿಸ್ತೀವೋ ಅದೇ ನಿಜವಾದ ಜೀವನ. ನಾವು ಒಂಟಿಯಾಗಿ ಬದುಕ್ತಾ ಇದ್ದೀವಿ. ಸಿಟಿ ಲೈಫ್ನಲ್ಲಿ ಸೋಮಾರಿಗಳಾಗ್ತಾ ಇದ್ದೀವಿ. ಅಶಿಸ್ತು ಜಾಸ್ತಿ ಆಗಿದೆ ನಮ್ಮಲ್ಲಿ. ಈ ಎಲ್ಲ ಕಾರಣಗಳಿಂದ ನಮ್ಮ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಜಾಸ್ತಿ ಆಗ್ತಿರೋದ್ರಿಂದ ಪ್ರೆಷರ್, ಒತ್ತಡ ಜಾಸ್ತಿ ಆಗ್ತಾ ಇದೆ. ಬದುಕಿಗಾಗಿ ಒತ್ತಡ ಆಗ್ತಾ ಇದೆ. ಆ ಒತ್ತಡದಲ್ಲಿ ಸ್ವಾರ್ಥತೆ ಬರ್ತಾ ಇದೆ. ಸ್ವಾರ್ಥತೆ ಜಾಸ್ತಿ ಆದಾಗ ಮನುಷ್ಯನಿಗೆ ದುಃಖ ಜಾಸ್ತಿ ಆದಾಗ ಹೇಳಿದಿನೆಲ್ಲ ನಂಬ್ತಾನೆ, ಮಾಡಬಾರದೆಲ್ಲ ಮಾಡ್ತಾನೆ. ಮಾನಸಿಕ ರೋಗಿಗಳಾಗ್ತಾ ಇದ್ದಾರೆ ತುಂಬ ಜನ ಈ ರೀತಿಯಾದ ಮೌಢ್ಯಗಳಿಂದ. ಇದು ದೇವರು, ದಿಂಡ್ರು, ಪೂಜೆ, ಮಾಟ ಮಂತ್ರ ಎಲ್ಲ ಮಾಡಿಕೊಂಡು ಭಾರತ ದೇಶ ಹಳ್ಳಿಗಳ ರಾಷ್ಟ್ರ. ಹಳ್ಳಿಗಳಲ್ಲಿ ತುಂಬ ಜನ ಮೌಢ್ಯಕ್ಕೆ ಬಲಿಯಾಗಿ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡ್ಕೊತಾ ಇದ್ದಾರೆ. ವಾಸ್ತವವನ್ನು ಸ್ವೀಕರಿಸಿ ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಕಳ್ಕೊಂಡು ಏನು ಮಾಡ್ತಿದ್ದಾರೆ, ದೇವ್ರ ಮೇಲೆ ಹಾಕ್ಬಿಡ್ತಾರೆ. ದೇವರೆಲ್ಲ ಕಾಪಾಡ್ಕೊಂಡ್ಬಿಡ್ತಾನೆ, ದೇವರೆಲ್ಲ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಪೂಜೆ ಪುನಸ್ಕಾರ ಮಾಡೋಕ್ಕೆ ಎಲ್ಲ ಕಡೆ ನುಗ್ತಾ ಇದ್ದಾರೆ. ಇದನ್ನೇ ಉಪಯೋಗಿಸ್ಕೊಂಡು ಕೆಲವಾರು ದಂಧೆಕೋರರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇದು ಯಾಕೆ ನಾನು ಈ ವಿಷಯ ಮಾತಾಡ್ತಿದ್ರಿ ಅಂದರೆ, ಮಾನಸಿಕ ಸ್ಥಿತಿಯೇ ತುಂಬ ಮುಖ್ಯ. ಸಿಂಗಪುರ್ ಟಾಪ್ 1 ಟಾಪ್ 2 ಜಪಾನ್ ಆ್ಯಂಡ್ ದಕ್ಷಿಣ ಕೊರಿಯಾ ಟಾಪ್ 3. ಅಲ್ಲಿರ್ತಕ್ಕಂಥ ಹವ್ಯಾಸಗಳನ್ನು ನೋಡಿ. ನಮ್ಮೇಲೆ ಈರುಳ್ಳಿ ತಿನ್ನಬೇಡ, ನೀನು ಬೆಳ್ಳುಳ್ಳಿ ತಿನ್ನಬೇಡ, ಆ ಪೂಜೆ ಮಾಡಬೇಡ, ಈ ಪೂಜೆ ಮಾಡಬೇಡ, ಆ ರೋಗ ಬರುತ್ತೆ, ಈ ರೋಗ ಬರುತ್ತೆ, ಏನು ಇಲ್ಲಿದ್ದಲ್ಲ 28 ಶಾಸ್ತ್ರಗಳನ್ನು ಹೇಳ್ತಾ ಇರ್ತೀವಿ ನಾವು. ಅದು ಮಾಡಬೇಡಿ, ಇದು ಮಾಡಬೇಡಿ, ಬರೀ ಹೇಳ್ತಾನೆ ಇರೋದೆ. ಆದರೆ 66ನೇ ಸ್ಥಾನದಲ್ಲಿದ್ದೀವಿ. ಮಾನಸಿಕ ರೋಗಿಗಳಾಗ್ತಾ ಇದ್ದೀವಿ ನಾವು. ಅದಕ್ಕೆ ವಿಶ್ವ ಆರೋಗ್ಯದ ಎಚ್ಚರಿಸ್ತಾ ಇದ್ದೀನಿ, ನೀವು ಆರೋಗ್ಯವಾಗಿರಬೇಕಂದ್ರೆ ಮೊದಲನೇದು ಎಲ್ಲ ಮೌಢ್ಯಗಳನ್ನು ಬಿಟ್ಬಿಡಿ. ನಿಮ್ಮ ಮನೆಯಲ್ಲಿ ನೀವು ನಂಬಿರ್ತಕ್ಕಂಥ ದೇವರನ್ನು ಶಾಸ್ತ್ರೋಕ್ತವಾಗಿ, ಯಾಕಂದರೆ ಸಮಾಜ ಸಂಸಾರದಲ್ಲಿರುವಾಗ ಎಲ್ಲವನ್ನು ಧಿಕ್ಕರಿಸಲು ಸಾಧ್ಯವಿಲ್ಲ. ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿರಿ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನೀವು ಮಲಗದ ತಕ್ಷಣ ನಿಮಗೆ ನಿದ್ರೆ ಬರಬೇಕು. ಆ ರೀತಿ ಮನಸ್ಥಿತಿಯನ್ನು ಕಾಪಾಡ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಮಾಡಿ. ಅದು ಮಾಡಿಲ್ಲ ಅಂದರೆ ಎಗೈನ್ ಯು ಆರ್ ರಾಂಗ್. ಏನು ಮಾಡಬೇಕು ನೀವು ಮಾಡಿ. ಎರಡನೇದು. ಮೂರನೇದು, ಒಂದು ದಿನದಲ್ಲಿ ಎಷ್ಟು ಜನರ ಜೊತೆ ನೀವು ಮಾತಾಡ್ಕೊಂಡು ನಗ್ನಗ್ತಾ ಇದ್ದೀರಾ ಅದನ್ನು ಯೋಚನೆ ಮಾಡಿ ನೋಡಿ. ಒಳ್ಳೆ ಸ್ನೇಹಿತರು, ಒಳ್ಳೆ ಸಂಬಂಧಿಕರು, ಒಳ್ಳೆ ಹವ್ಯಾಸಗಳು. ನಿಮಗೆ ಸ್ನೇಹಿತರು ಸಿಕ್ಕಲಿಲ್ಲಪ್ಪ, ಸಂಬಂಧ ಸಿಕ್ಕಲಿಲ್ಲಪ್ಪ, ಯಾವುದೋ ಒಂದು ಯೋಗ ಶಾಲೆಗೆ ಸೇರ್ಕೊಳ್ಳಿ. ಅಲ್ಲೊಂದು 3-4 ಜನ, 10 ಜನ, 15 ಜನ, 50 ಜನ ಇರ್ತಾರೆ. ಅವ್ರ ಜೊತೆ ಮಾತಾಡಿ. ಅಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಖುಷಿಯಾಗಿರ್ತದೆ. ಏನೂ ಇಲ್ವಾ, ಹತ್ತಿರದ ದೇವಸ್ಥಾನಗಳಿಗೆ ಸಂಜೆ ಅಥವಾ ಶನಿವಾರ ಭಾನುವಾರ ಯಾವುದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆಗಳು ಇರ್ತವೆ. ಅಲ್ಲೋಗಿ ಕುಳಿತುಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಂಡು ಬನ್ನಿ. ಒಂದಷ್ಟು ಜನ ಫ್ರೆಂಡ್ಶಿಪ್ ಬಿಟ್ಕೊಳ್ಳಿ. ಯಾವುದೇ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡಿ. ಫ್ರೆಂಡ್ಶಿಪ್ನಲ್ಲಿ ಸುಮ್ಮನೆ ಮಾತಾಡಿ ಖುಷಿಯಾಗಿರಿ. ವಾಕಿಂಗ್ ಹೋಗಿ ಬನ್ನಿ. ಹೀಗೆ ಸಣ್ಣದು, ಇದೆಲ್ಲ ಸಣ್ಣದು.
ಸುತ್ತಲೂ ನಿಮ್ಮ ಸುತ್ತ ಇರತಕ್ಕಂಥ ಪರಿಸರದಲ್ಲಿ ಹೇಗೆ ನಗ್ನಗ್ತಾ ಇರಬೇಕು, ಹೇಗೆ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಳ್ತಕ್ಕಂಥದ್ದನ್ನು ಆ ಕಡೆ ಗಮನ ಹರಿಸಿ. ಓಕೆ, 4ನೇ ಪಾಯಿಂಟು ವೆರಿ ವೆರಿ ಇಂಪಾರ್ಟೆಂಟು. ಆಹಾರ ನಿಯಮ ಯಾವುದರ ಆಗಲಿ, ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವುದೇ ಆಗಲಿ, ನಿಮ್ಮ ಕುಟುಂಬದಲ್ಲಿ ಏನು ಬಂದಿದೆಯೋ ಅದನ್ನು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ತಿಂದದ್ದನ್ನು ಕರಗಿಸುವ ಟೆಕ್ನಿಕ್ ಕಲ್ತ್ಕೊಳ್ಳಿ. ಬರೀ ತಿನ್ಕೊಂಡು ಮಲ್ಕೊಂಡೇ ಇರೋದಲ್ಲ, ಏನು ತಿಂತೀರೋ ಅದನ್ನು ಕರೆಕ್ಟಾಗಿ ಕರಗಿಸ್ಬೇಕು. ಆವಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ನಿಮಗೆ ಅರ್ಥ ಆಗ್ತದೆ. ತಿಂದದ್ದನ್ನು ಕರಗಿಸುವ ಟೆಕ್ನಿಕ್ನ ಕಲ್ತ್ಕೊಳ್ಳಿ. ಇಷ್ಟೇ ಅಪ್ಪ. ಆಗ ನೀವು ಎಷ್ಟು ಆರೋಗ್ಯವಾಗಿರ್ತೀರೋ ಅಷ್ಟು ಚೆನ್ನಾಗೆ ನಿಮಗೆ ಮನಸ್ಸಿನಲ್ಲಿ ಆನಂದ ಉಂಟಾಗುತ್ತೆ, ಖುಷಿಯಾಗಿರ್ತೀರ. ವಿಶ್ವ ಆರೋಗ್ಯದ ದಿನ ನನ್ನ ಸಲಹೆಗಳು ಇಷ್ಟೇ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಸಮಾಜದಲ್ಲಿ ಮುಖ್ಯವಾಗಿ ನೀವು ತುಂಬ ಮುಖ್ಯ. ನೀವೊಬ್ಬರು ಸರಿ ಹೋದರೆ, ಆ ರೀತಿ ಎಲ್ಲರೂ ಯೋಚನೆ ಮಾಡಿದ್ರೆ ಸಮಾಜನೇ ಸರಿ ಹೋಗುತ್ತೆ. ಬೇರೆ ಎಲ್ಲ ದ್ವಂದ್ವಗಳಿಂದ ಹೊರಗಡೆ ಬನ್ನಿ. ಈ ದೇಹದ ಕಡೆ ಗಮನ ಹರಿಸಿ. ದೇಹಕ್ಕೆ ಏನು ಬೇಕು? ಒಳ್ಳೆಯ ವ್ಯಾಯಾಮ, ಒಳ್ಳೆಯ ವಿಶ್ರಾಂತಿ, ಒಳ್ಳೆಯ ಆಹಾರ. ಮನಸ್ಸಿಗೆ ಏನು ಬೇಕು? ಒಳ್ಳೆಯ ನಗು, ಪ್ರೀತಿ, ಗೌರವ. ಇಷ್ಟೇ. ಇದನ್ನು ಬಿಟ್ಟು ನೆಕ್ಸ್ಟು ದೇವರು. ಅರ್ಥ ಆಯ್ತಾ? ದೇವರು, ನಂಬಿಕೆ, ನಿಮ್ಮ ಸಂಸ್ಕಾರ, ಅದೇನಿದೆಯೋ ಬೇರೆ ತೊಂದರೆ ಕೊಡದೆ ನಿಮ್ಮ ಪಾಡಿ ನೀವು ಮಾಡ್ಕೊಳ್ಳಿ, ಅಷ್ಟು ಸಾಕು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.